ಸ್ವಚ್ಛ ನಗರಿ ಮೈಸೂರಿನಲ್ಲಿ ಕಸದ ರಾಶಿ ತಾಂಡವ ಆಡ್ತಿದೆ ಅಂತಲೇ ಹೇಳ್ಬೋದು. ನಾನೀಗ ಮೈಸೂರು ನಗರದ ಹನುಮಂತ ನಗರದಲ್ಲಿ ಇದ್ದೀನಿ. ಹನುಮಂತ ನಗರದಲ್ಲಿ ಏನೋ ಒಂದಷ್ಟು ಕಸದ ರಾಶಿಗಳಿರುವಂಥದ್ದು. ಅಂದರೆ ಇಲ್ಲಿ ರಾಜಕಾಲುವೆಯಲ್ಲಿ ಏನೋ ಕಸ ತಾಂಡವ ಆಡ್ತಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಕಸದ ರಾಶಿಯನ್ನು ವಿಲೇವಾರಿ ಮಾಡದೆ ನಿವಾಸಿಗಳು ಕೂಡ ಸಮಸ್ಯೆಗಳನ್ನು ಎದುರಿಸ್ತಿರುವಂಥದ್ದು. ಸದ್ಯ ನಾನೀಗ ಮೈಸೂರಿನ ಹನುಮಂತ ನಗರದ ಒಂದು ರಸ್ತೆ ಪಕ್ಕದಲ್ಲಿ ಕೂಡ ಇದ್ದೀನಿ. ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು, ಈಗ ಕ್ಯಾಮರಾ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು. ಅಂದರೆ ರಸ್ತೆ ಪಕ್ಕದಲ್ಲಿ ಏನೋ ಮದ್ಯದ ಬಾಟಲ್ಗಳಾಗಿರ್ಬೋದು ಅಥವಾ ಕಸದ ರಾಶಿಗಳು ನೀವು ನೋಡಲಿಕ್ಕೆ ಕಾಣಿಸುತ್ತೆ. ಅಂದರೆ ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಒಂದು ಅಧಿಕಾರಿಗಳಾಗಿರ್ಬೋದು ಅಥವಾ ಇಲ್ಲಿ ಪೌರ ಕಾರ್ಮಿಕರುಗಳು ಕೂಡ ಏನೋ ಕಸ ವಿಲೇವಾರಿ ಮಾಡಲಿಕ್ಕೆ ಮುಂದಾಗ್ತಿಲ್ಲ. ಸದ್ಯಕ್ಕೆ ಏನೋ ಕಸದ ರಾಶಿಗಳೇ ತುಂಬಿ ಹೋಗಿದೆ ಅಂತಲೇ ಹೇಳ್ಬೋದು. ಅಂದರೆ ಇದು ರಾಜಕಾಲುವೆ ಬೋಗಾದಿಯಿಂದ ಏನೋ ಹರಿದು ಬರುವಂತಹ ಈ ಒಂದು ರಾಜಕಾಲುವೆ ಸಮೀಪ ಇರುವಂತಹ ರಸ್ತೆ ಪಕ್ಕದಲ್ಲಿರುವಂತಹ ದೃಶ್ಯವನ್ನು ಸದ್ಯ ಈಗ ನೀವು ನೋಡ್ತಾ ಇದ್ದೀರಾ. ಅಂದರೆ ಪ್ಲಾಸ್ಟಿಕ್ ಕವರ್ಗಳಾಗಿರ್ಬೋದು ಅಥವಾ ಏನೋ ವೇಸ್ಟೇಜ್ಗಳು ಕೂಡ, ಅಂದರೆ ಪ್ರತಿದಿನ ಮನೆಯಲ್ಲಿ ಬಳಸುವಂತಹ ವೇಸ್ಟೇಜನ್ನು ಕೂಡ ಇಲ್ಲಿ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡದ ಕಾರಣ ರಸ್ತೆ ಪಕ್ಕದಲ್ಲೂ ಕೂಡ ಹಾಕ್ತಿರುವಂಥದ್ದು. ಪ್ಯಾಂಪಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಆಗಿರ್ಬೋದು, ಮದ್ಯದ ಬಾಟಲ್ಗಳಾಗಿರ್ಬೋದು ಅಥವಾ ಏನೋ ಮೆಡಿಕಲ್ನ ಒಂದು ಬಾಟಲ್ಗಳು, ಇಂಜೆಕ್ಷನ್, ಈ ರೀತಿಯಾದಂತಹ ಒಂದು ಅವ್ಯವಸ್ಥೆ ಅಂತಲೇ ಹೇಳ್ಬೋದು. ಅಂದರೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಒಂದು ಕಸ ವಿಲೇವಾರಿ ಮಾಡಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದಿದ್ರೆ ಈ ರೀತಿಯಾಗಿ ಸಮಸ್ಯೆಗಳಾಗ್ತಿರಲಿಲ್ಲ. ಅಂದರೆ ರಸ್ತೆ ಪಕ್ಕದಲ್ಲಿ ಕಸ ಬೀಳ್ತಾ ಇರಲಿಲ್ಲ. ಹೇಳಿ ಕೇಳಿ ಸ್ವಚ್ಛ ನಗರಿ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಒಂದು ಮೈಸೂರಿನಲ್ಲಿ ಇಂತಹ ದುಸ್ಥಿತಿ ಬಂದಿದೆ ಅಂತ ಹೇಳಿದರೆ ದುರಂತ ಅಂತಲೇ ಹೇಳ್ಬೋದು. ಅಂದರೆ ಹೆಸರಿಗೆ ಮಾತ್ರ ಸ್ವಚ್ಛ ನಗರನ ಅನ್ನುವಂತಹ ಒಂದು ಈಗ ಅನುಮಾನ ಕಾಡ್ತಿರುವಂಥದ್ದು. ಈಗ ನೀವು ರಾಜಕಾಲುವೆ ಒಂದು ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ಬೋದು. ಅಂದರೆ ರಾಜಕಾಲುವೆ ಒಳಗಡೆ ಯಾವ ರೀತಿಯಾಗಿ ಕಸ ತುಂಬಿಕೊಂಡಿದೆ ಅನ್ನುವಂತಹ ದೃಶ್ಯವನ್ನು ಈಗ ನೀವು ಕ್ಯಾಮರಾದಲ್ಲಿ ನೋಡ್ಬೋದು. ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನಿದೆ, ಏನೋ ಮೈಸೂರಿನ ಭೋಗದಿಂದ ಬರುವಂತಹ ಹನುಮಂತ ನಗರಕ್ಕೆ ಸಂಪರ್ಕ ಇರುವಂತಹ ಈ ಒಂದು ರಾಜಕಾಲುವೆ ಒಳಭಾಗದಲ್ಲಿ ಯಾವ ರೀತಿಯಾಗಿ ಕಸ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಈಗ ಗಮನಿಸ್ಬೋದು. ಅಂದರೆ ಇಲ್ಲಿ ಪ್ಲಾಸ್ಟಿಕ್ಕು ಅಥವಾ ವೇಸ್ಟೇಜ್ಗಳು, ಅದೇ ಹೇಳಿದಾಗ ಪ್ರತಿದಿನ ಏನೋ ಉಪಯೋಗಿಸುವಂತಹ ವೇಸ್ಟೇಜನ್ನು ಕೂಡ ಈ ಒಂದು ರಾಜಕಾಲುವೆ ಒಳಭಾಗಕ್ಕೆ ಎಸಿತಾರೆ. ಅಂದರೆ ಈ ಒಂದು ರಾಜಕಾಲುವೆಗೆ ಒಂದು ಬೇಲಿಯನ್ನು ಹಾಕೋದಾಗಲಿ ಅಥವಾ ತಡೆಗೋಡೆ ಇಲ್ಲದ ಕಾರಣವಾಗಿ ಈ ರೀತಿಯಾದ ಒಂದು ಅವ್ಯವಸ್ಥೆ ಆಗಿದೆ ಅಂತಲೇ ಹೇಳ್ಬೋದು. ಸುಮಾರು ಸಾವಿರಾರು ಸಂಖ್ಯೆಯ ಒಂದು ನಿವಾಸಿಗಳು ವಾಸ ಮಾಡುವಂಥ ಈ ಒಂದು ಹನುಮಂತ ನಗರಕ್ಕೆ ಈ ಒಂದು ಕಸದ ರಾಶಿ ಮತ್ತು ಈ ಒಂದು ರಾಜಕಾಲುವೆ ವಾಸನೆಯಿಂದ ಏನೋ ಬೇಸತ್ತಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಂದರೆ ಪ್ಯಾಂಪಸ್ ಆಗಿರ್ಬೋದು ಅಥವಾ ಬಾಟಲ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಈ ಎಲ್ಲದೂ ಕೂಡ ಏನೋ ಈ ರಾಜಕಾಲುವೆ ಒಳಭಾಗದಲ್ಲೇ ಇರುವಂಥದ್ದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಒಂದು ಪ್ಯಾಂಪಸ್ನ ಒಂದು ಪ್ಲಾಸ್ಟಿಕ್ ಅವರು ಕೂಡ ಬಿದ್ದಿರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಂದರೆ ಕಳೆದ 6 ತಿಂಗಳಿಂದ ಈ ಒಂದು ರಾಜಕಾಲುವೆಯನ್ನು ಸ್ವಚ್ಛ ಮಾಡಿಲ್ಲ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಿರುವಂಥದ್ದು. ಕಳೆದ 6 ತಿಂಗಳಿಂದ ಏನೋ ಸ್ವಚ್ಛ ಮಾಡಿದ್ರು, ಇನ್ನೂ ಕೂಡ ಸ್ವಚ್ಛ ಮಾಡದ ಕಾರಣವಾಗಿ ಕಸ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏನು ರಾಜಕಾಲುವೆಯಲ್ಲಿ ಬಿದ್ದಿದೆ. ಇದರಿಂದಾಗಿ ವಾಸನೆಗಳು ಬರುವಂಥದ್ದು ಅಥವಾ ಇಲ್ಲಿ ನಿವಾಸಿಗಳಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಏನೋ ರಾಜಕಾಲುವೆಯ ಒಂದು ದೃಶ್ಯವನ್ನು ನೋಡಿದ್ರೆ, ಇಲ್ಲಿಯ ರಸ್ತೆ ಪಕ್ಕದಲ್ಲಿ ಕಸ ಇರೋದನ್ನು ನೋಡಿದರೆ ನಿಜಕ್ಕೂ ಕೂಡ ಆತಂಕ ಸೃಷ್ಟಿಯಾಗುತ್ತೆ. ಅಂದರೆ ನಿವಾಸಿಗಳ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದನ್ನು ಕೂಡ ಗಮನ ಹರಿಸಬೇಕು. ಕೂಡಲೇ ಅಧಿಕಾರಿಗಳು, ಅಂದರೆ ಮೈಸೂರು ನಗರ ಪಾಲಿಕೆಯ ಅಧಿಕಾರಿಗಳು ಆಗಿರ್ಬೋದು ಅಥವಾ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ, ಏನೋ ಶಾಸಕರು ತನ್ವೀರ್ ಸೇಠ್ ಅವರ ಒಂದು ಕ್ಷೇತ್ರದ ಒಂದು ಸ್ಥಿತಿ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಇಲ್ಲಿ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿಯ ಸಮಸ್ಯೆಗಳನ್ನು ಆಲಿಸಿ ಆದಷ್ಟು ಬೇಗ ರಾಜಕಾಲುವೆಯಲ್ಲಿ ಇರುವಂತಹ ಕಸವನ್ನು ವಿಲೇವಾರಿ ಮಾಡಬೇಕು. ಹಾಗೂ ರಸ್ತೆ ಪಕ್ಕದಲ್ಲಿರುವಂತಹ ಕಸವನ್ನು ಕೂಡ ವಿಲೇವಾರಿ ಮಾಡಿ ಏನೋ ಈ ಒಂದು ಕ್ಷೇತ್ರದ ಜನರ ಆರೋಗ್ಯವನ್ನು ಕಾಪಾಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ, ಅಳಲನ್ನು ಕೂಡ ಏನೋ ಸ್ಥಳೀಯರು ಕೂಡ ತೊಡ್ಕೊಂಡಿರುವಂಥದ್ದು. ಆದಷ್ಟು ಬೇಗ ಇನ್ನಾದರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡ್ತಾರಾ ಅಥವಾ ಏನೋ ಸ್ಥಳಕ್ಕೆ ಭೇಟಿ ನೀಡಿ ಸಿಬ್ಬಂದಿಗಳಿಗೆ ಸೂಚನೆ ಮಾಡಿ ಇಲ್ಲಿರುವಂತಹ ಕಸ ವಿಲೇವಾರಿ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತಾರಾ ಅನ್ನುವಂತಹ ಮಾಹಿತಿಯನ್ನು ಈಗ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.